ಎಸ್ ಸರ್, ಒಂದೇ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಪಾಕಿಸ್ತಾನದೊಂದಿಗೆ ಎಲ್ಲಾ ರೀತಿಯ ಸಂಬಂಧ ಕಟ್. ರಕ್ತ ಮತ್ತು ಬಾಲಿವುಡ್ ಎಂದಿಗೂ ಕೂಡ ಜೊತೆಯಾಗದು. ಪಾಕಿಸ್ತಾನದ ವಿರುದ್ಧ ಭಾರತದಿಂದ ಮತ್ತೊಂದು ಕ್ರಮ. ಹಿಂದಿ ಸಿನಿಮಾದಲ್ಲಿ ಫವಾದ್ ಖಾನ್ ನಟಿಸುತ್ತಿದ್ದ, ಭಾರತದಲ್ಲಿ ಅಬೀರ್ ಗುಲಾಲ್ ಸಿನಿಮಾ ಬ್ಯಾನ್ ಮಾಡುವಂತಹ ಕೆಲಸಕ್ಕೆ ಈಗ ಮುಂದಾಗಿರೋದು. ಪಾಕಿಸ್ತಾನದ ನಟ ಫವಾದ್ ಖಾನ್ ನಟನೆಯ ಸಿನಿಮಾ ಇದು. ಪಾಕಿಸ್ತಾನದೊಂದಿಗೆ ಈ ಮೂಲಕ ಎಲ್ಲಾ ರೀತಿಯ ಸಂಬಂಧಗಳನ್ನ ಕಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇಲ್ಲಿ ಹೇಳಿರುವಂತದ್ದು ರಕ್ತ ಮತ್ತು ಬಾಲಿವುಡ್ ಎಂದಿಗೂ ಕೂಡ ಜೊತೆಯಾಗುವುದಿಲ್ಲ. ಪಾಕಿಸ್ತಾನದ ವಿರುದ್ಧ ಭಾರತದಿಂದ ಮತ್ತೊಂದು ಈ ರೀತಿ ಯಾರೆಲ್ಲ ಪಾಕಿಸ್ತಾನದ ನಟರು ನಟಿಸಿರುವಂತಹ ಸಿನಿಮಾಗಳು ಭಾರತದಲ್ಲಿ ರಿಲೀಸ್ ಆಗ್ತಾ ಇದೆಯೋ ಅದನ್ನು ಕೂಡ ರಿಲೀಸ್ ಮಾಡದೇ ಇರೋ ರೀತಿಯಲ್ಲಿ ಕ್ರಮ ಕೈಗೊಳ್ಳುವ ಕೆಲಸ ಆಗ್ತಾ ಇದೆ. ಗೌರವಂತ ಪ್ರಧಾನಮಂತ್ರಿಗಳು ತನ್ನ ಪ್ರವಾಸವನ್ನು ಅಂತಾರಾಷ್ಟ್ರೀಯ ಪ್ರವಾಸವನ್ನು ಬಿಟ್ಟು ನೇರವಾಗಿ ಬಂದು ಒಂದು ಐತಿಹಾಸಿಕವಾದಂತಹ ಯಾವ ರೀತಿಯಂತ ನಿಲುವುಗಳನ್ನು ನಿನ್ನೆ ತೆಗೆದುಕೊಂಡಿದ್ದಾರೆ. ಇದೆಲ್ಲದೂ ಕೂಡ ಗಮನಿಸ್ತಾ ಇದೆ. ಈಗ ಪ್ರಮುಖವಾಗಿ ದೆಹಲಿಯಲ್ಲಿರುವಂತಹ ಪಾಕಿಸ್ತಾನ ರಾಯಭಾರಿ ಕಚೇರಿಯಲ್ಲಿ ಇವತ್ತು ಕೇಕ್ ಅನ್ನ ಕಟ್ ಮಾಡಿ ಸಂಭ್ರಮಿಸುವಂತ ಒಂದು ಕೆಲಸ ಮಾಡಿದ್ದಾರೆ ಸರ್. ಆ ಕುರಿತಾಗಿ ಹೇಳೋದಾದ್ರೆ ಈಗಾಗಲೇ ಆ ಪಾಕಿಸ್ತಾನ ಎಂಬಸಿಲೂ ಕೂಡ ಇರುವಂತ ಅಲ್ಲಿಯ ಎಕ್ಸ್ಟ್ರಾ ಏನು ಆ ಸ್ಟಾಫ್ ಏನಿದೆ ಅವ್ರನ್ನು ಕೂಡ ಪಾಕಿಸ್ತಾನಕ್ಕೆ ವಾಪಸ್ ಕಳಿಸಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ 1960 ಇಂಡಸ್ ವಾಟರ್ ವ್ಯಾಲಿ ವಿಚಾರದಲ್ಲಿ ಅವತ್ತಿನ ತೀರ್ಮಾನ ಆಗಿತ್ತು, ಅದನ್ನು ವಾಪಸ್ ತೆಗೊಳ್ಳುವಂತ ಪ್ರಯತ್ನ ಕೂಡ ಈಗಾಗಲೇ ಆಗಿರೋದು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೆ ಅತಾರಿ ಮತ್ತೆ ವಾಘಾ ಬಾರ್ಡ್ ಅನ್ನ ಮುಚ್ಚಬೇಕು ಅಂತಲೂ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಈ ರೀತಿ ಇವತ್ತು ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡಿದೆ ಅಂದ್ರೆ ಮೋದಿಜಿಯವರು ಸದೃಢವಾದಂತಹ ಒಂದು ನಿಲುವನ್ನು ಇವತ್ತು ಕೇಕ್ ಅನ್ನ ಕತ್ತರಿಸಿ ಸಂಭ್ರಮ ಪಟ್ಟಿದ್ದಾರೆ ಸರ್ ಅವರು. ಅದಕ್ಕಿಂತ ಕ್ರೂರ ಮತ್ತೆ ಸಾಕ್ಷಿ ಏನೋ ಹೇಳ್ತಾರಲ್ಲ, ನಮ್ಮ ಇದಕ್ಕೆ ಸಾಕ್ಷಿ ಇಲ್ಲ, ಈ ಟೆರರಿಸ್ಟ್ ಆಕ್ಟಿವಿಟೀಸ್ಗೆ ನಮ್ದೇನು ಇದರಲ್ಲಿಲ್ಲ ಪದೇ ಪದೇ ಏನು ಹೇಳ್ತಾರೆ. ಸಂಸತ್ ಸದಸ್ಯರಂತ ಪ್ರಿಯಾಂಕಾ ವಾದ್ರಾ ಅವರ ರಾಬರ್ಟ್ ವಾದ್ರಾ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಘಟನೆಗೆ ಹಿಂದೂಗಳನ್ನ ಅದರ ವೆಚ್ಚವನ್ನು ನಾನು ಗಮನಿಸ್ತೇನೆ, ಮಗನ ಓದಿಸ್ತೇನೆ ಅಂತ ಕೂಡ ಕುಟುಂಬಕ್ಕೆ ವಿನಂತಿ ಮಾಡಿದ್ದೀನಿ. ತೀರ್ಮಾನ ಅವರಿಗೆ ಬಿಟ್ಟಂತ ವಿಚಾರ ಏನು ಇದೆ. ಸಂಸದರಾಗಿರುವಂತಹ ಬಿವೈಯವರ ಮಾತಾಗಿತ್ತು. ಏನು ಸಾಕಷ್ಟು ವಿಪಕ್ಷಗಳು ಸಹ ಏನು ಈ ಸಂದರ್ಭದಲ್ಲಿ ಬಾಯಿ ಮುಚ್ಚಿಕೊಂಡು ಕುದಿರಬೇಕು, ಕೇಂದ್ರ ಸರ್ಕಾರದ ನಿಲುವಿಗೆ ಸ್ಪಂದನೆ ಮಾಡಬೇಕು. ಅದರ ಜೊತೆಗೆ ಮೃತ ಮಂಜುನಾಥ್ ಅವರ ಮಗನ ವಿದ್ಯಾಭ್ಯಾಸದ ಏನು ಜವಾಬ್ದಾರಿ ತಗೋತಿನ್ನುವಂತ ಒಂದು ಭರವಸೆನ ಅವರಿಗೆ ಅವ್ರ ಕುಟುಂಬಕ್ಕೆ ನೀಡಿದ್ದೇನೆ. ಮುಂದೆ ಅವ್ರು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನ ನಾನು ಸದಾ ಕಾದು ನೋಡಿದ್ದೇನೆ ಅಂತೇನು ರಾಘವೇಂದ್ರ ಅವರು ಸಂಸದ ರಾಘವೇಂದ್ರ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಎಸ್ ಸರ್, ಒಂದೇ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಪಾಕಿಸ್ತಾನದೊಂದಿಗೆ ಎಲ್ಲಾ ರೀತಿಯ ಸಂಬಂಧ ಕಟ್. ರಕ್ತ ಮತ್ತು ಬಾಲಿವುಡ್ ಎಂದಿಗೂ ಕೂಡ ಜೊತೆಯಾಗದು. ಪಾಕಿಸ್ತಾನದ ವಿರುದ್ಧ ಭಾರತದಿಂದ ಮತ್ತೊಂದು ಕ್ರಮ. ಹಿಂದಿ ಸಿನಿಮಾದಲ್ಲಿ ಫವಾದ್ ಖಾನ್ ನಟಿಸುತ್ತಿದ್ದ, ಭಾರತದಲ್ಲಿ ಅಬೀರ್ ಗುಲಾಲ್ ಸಿನಿಮಾ ಬ್ಯಾನ್ ಮಾಡುವಂತಹ ಕೆಲಸಕ್ಕೆ ಈಗ ಮುಂದಾಗಿರೋದು. ಪಾಕಿಸ್ತಾನದ ನಟ ಫವಾದ್ ಖಾನ್ ನಟನೆಯ ಸಿನಿಮಾ ಇದು. ಪಾಕಿಸ್ತಾನದೊಂದಿಗೆ ಈ ಮೂಲಕ ಎಲ್ಲಾ ರೀತಿಯ ಸಂಬಂಧಗಳನ್ನ ಕಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇಲ್ಲಿ ಹೇಳಿರುವಂತದ್ದು ರಕ್ತ ಮತ್ತು ಬಾಲಿವುಡ್ ಎಂದಿಗೂ ಕೂಡ ಜೊತೆಯಾಗುವುದಿಲ್ಲ. ಪಾಕಿಸ್ತಾನದ ವಿರುದ್ಧ ಭಾರತದಿಂದ ಮತ್ತೊಂದು ಈ ರೀತಿ ಯಾರೆಲ್ಲ ಪಾಕಿಸ್ತಾನದ ನಟರು ನಟಿಸಿರುವಂತಹ ಸಿನಿಮಾಗಳು ಭಾರತದಲ್ಲಿ ರಿಲೀಸ್ ಆಗ್ತಾ ಇದೆಯೋ ಅದನ್ನು ಕೂಡ ರಿಲೀಸ್ ಮಾಡದೇ ಇರೋ ರೀತಿಯಲ್ಲಿ ಕ್ರಮ ಕೈಗೊಳ್ಳುವ ಕೆಲಸ ಆಗ್ತಾ ಇದೆ. ಗೌರವಂತ ಪ್ರಧಾನಮಂತ್ರಿಗಳು ತನ್ನ ಪ್ರವಾಸವನ್ನು ಅಂತಾರಾಷ್ಟ್ರೀಯ ಪ್ರವಾಸವನ್ನು ಬಿಟ್ಟು ನೇರವಾಗಿ ಬಂದು ಒಂದು ಐತಿಹಾಸಿಕವಾದಂತಹ ಯಾವ ರೀತಿಯಂತ ನಿಲುವುಗಳನ್ನು ನಿನ್ನೆ ತೆಗೆದುಕೊಂಡಿದ್ದಾರೆ. ಎಸ್ ಸರ್, ಒಂದೇ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಪಾಕಿಸ್ತಾನದೊಂದಿಗೆ ಎಲ್ಲಾ ರೀತಿಯ ಸಂಬಂಧ ಕಟ್. ರಕ್ತ ಮತ್ತು ಬಾಲಿವುಡ್ ಎಂದಿಗೂ ಕೂಡ ಜೊತೆಯಾಗದು. ಪಾಕಿಸ್ತಾನದ ವಿರುದ್ಧ ಭಾರತದಿಂದ ಮತ್ತೊಂದು ಕ್ರಮ. ಹಿಂದಿ ಸಿನಿಮಾದಲ್ಲಿ ಫವಾದ್ ಖಾನ್ ನಟಿಸುತ್ತಿದ್ದ, ಭಾರತದಲ್ಲಿ ಅಬೀರ್ ಗುಲಾಲ್ ಸಿನಿಮಾ ಬ್ಯಾನ್ ಮಾಡುವಂತಹ ಕೆಲಸಕ್ಕೆ ಈಗ ಮುಂದಾಗಿರೋದು.
ಪಾಕಿಸ್ತಾನದ ನಟ ಫವಾದ್ ಖಾನ್ ನಟನೆಯ ಸಿನಿಮಾ ಇದು. ಪಾಕಿಸ್ತಾನದೊಂದಿಗೆ ಈ ಮೂಲಕ ಎಲ್ಲಾ ರೀತಿಯ ಸಂಬಂಧಗಳನ್ನ ಕಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇಲ್ಲಿ ಹೇಳಿರುವಂತದ್ದು ರಕ್ತ ಮತ್ತು ಬಾಲಿವುಡ್ ಎಂದಿಗೂ ಕೂಡ ಜೊತೆಯಾಗುವುದಿಲ್ಲ. ಪಾಕಿಸ್ತಾನದ ವಿರುದ್ಧ ಭಾರತದಿಂದ ಮತ್ತೊಂದು ಈ ರೀತಿ ಯಾರೆಲ್ಲ ಪಾಕಿಸ್ತಾನದ ನಟರು ನಟಿಸಿರುವಂತಹ ಸಿನಿಮಾಗಳು ಭಾರತದಲ್ಲಿ ರಿಲೀಸ್ ಆಗ್ತಾ ಇದೆಯೋ ಅದನ್ನು ಕೂಡ ರಿಲೀಸ್ ಮಾಡದೇ ಇರೋ ರೀತಿಯಲ್ಲಿ ಕ್ರಮ ಕೈಗೊಳ್ಳುವ ಕೆಲಸ ಆಗ್ತಾ ಇದೆ. ಗೌರವಂತ ಪ್ರಧಾನಮಂತ್ರಿಗಳು ತನ್ನ ಪ್ರವಾಸವನ್ನು ಅಂತಾರಾಷ್ಟ್ರೀಯ ಪ್ರವಾಸವನ್ನು ಬಿಟ್ಟು ನೇರವಾಗಿ ಬಂದು ಒಂದು ಐತಿಹಾಸಿಕವಾದಂತಹ ಯಾವ ರೀತಿಯಂತ ನಿಲುವುಗಳನ್ನು ನಿನ್ನೆ ತೆಗೆದುಕೊಂಡಿದ್ದಾರೆ. ಇದೆಲ್ಲದೂ ಕೂಡ ಗಮನಿಸ್ತಾ ಇದ್ದೀವಿ. ಈಗ ಪ್ರಮುಖವಾಗಿ ದೆಹಲಿಯಲ್ಲಿರುವಂತಹ ಪಾಕಿಸ್ತಾನ ರಾಯಭಾರಿ ಕಚೇರಿಯಲ್ಲಿ ಇವತ್ತು ಕೇಕ್ ಅನ್ನ ಕಟ್ ಮಾಡಿ ಸಂಭ್ರಮಿಸುವಂತ ಒಂದು ಕೆಲಸ ಮಾಡಿದ್ದಾರೆ ಸರ್. ಆ ಕುರಿತಾಗಿ ಹೇಳೋದಾದ್ರೆ ಈಗಾಗಲೇ ಆ ಪಾಕಿಸ್ತಾನ ಎಂಬಸಿಲೂ ಕೂಡ ಇರೋಂತ ಅಲ್ಲಿಯ ಎಕ್ಸ್ಟ್ರಾ ಏನು ಆ ಸ್ಟಾಫ್ ಏನಿದೆ ಅವ್ರನ್ನೂ ಕೂಡ ಪಾಕಿಸ್ತಾನಕ್ಕೆ ವಾಪಸ್ ಕಳಿಸಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ 1960 ಇಂಡಸ್ ವಾಟರ್ ವ್ಯಾಲಿ ವಿಚಾರದಲ್ಲಿ ಅವತ್ತೇನು ತೀರ್ಮಾನ ಆಗಿತ್ತು ಅದನ್ನು ವಾಪಸ್ ತಗೊಳ್ಳುವಂತ ಪ್ರಯತ್ನ ಕೂಡ ಈಗಾಗಲೇ ಆಗಿರೋದು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೆ ಅತಾರಿ ಮತ್ತೆ ವಾಘಾ ಬಾರ್ಡ್ ಅನ್ನ ಮುಚ್ಚಬೇಕು ಅಂತಲೂ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಈ ರೀತಿ ಇವತ್ತು ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡಿದೆ ಅಂದ್ರೆ ಮೋದಿಜಿಯವರು ಸದೃಢವಾದಂತಹ ಒಂದು ನಿಲುವನ್ನು ಇವತ್ತು ಕೇಕ್ ಅನ್ನ ಕತ್ತರಿಸಿ ಸಂಭ್ರಮ ಪಟ್ಟಿದ್ದಾರೆ ಸರ್ ಅವರು. ಅದಕ್ಕಿಂತ ಕ್ರೂರ ಮತ್ತೆ ಸಾಕ್ಷಿ ಏನೋ ಹೇಳ್ತಾರಲ್ಲ, ನಮ್ಮ ಇದಕ್ಕೆ ಸಾಕ್ಷಿ ಇಲ್ಲ, ಈ ಟೆರರಿಸ್ಟ್ ಆಕ್ಟಿವಿಟೀಸ್ಗೆ ನಮ್ದೇನು ಇದರಲ್ಲಿಲ್ಲ ಪದೇ ಪದೇ ಹೇಳ್ತಾರೆ. ಸಂಸತ್ ಸದಸ್ಯರಂತ ಪ್ರಿಯಾಂಕಾ ವಾದ್ರಾ ಅವರ ರಾಬರ್ಟ್ ವಾದ್ರಾ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಘಟನೆಗೆ ಹಿಂದೂಗಳನ್ನ ಪೂರ್ಣವಾಗಿ ಅದರ ವೆಚ್ಚವನ್ನು ನಾನು ಗಮನಿಸ್ತೇನೆ, ಮಗನ ಓದಿಸ್ತೇನೆ ಅಂತ ಕೂಡ ಕುಟುಂಬಕ್ಕೆ ವಿನಂತಿ ಮಾಡಿದ್ದೀನಿ. ತೀರ್ಮಾನ ಅವರಿಗೆ ಬಿಟ್ಟಂತ ವಿಚಾರ ಏನು ಇದೆ. ಸಂಸದರಾಗಿರುವಂತಹ ಬಿವೈ ಅವರ ಮಾತಾಗಿತ್ತು. ಏನು ಸಾಕಷ್ಟು ವಿಪಕ್ಷಗಳು ಸಹ ಏನು ಈ ಸಂದರ್ಭದಲ್ಲಿ ಬಾಯಿ ಮುಚ್ಚಿಕೊಂಡು ಕುದಿರಬೇಕು, ಕೇಂದ್ರ ಸರ್ಕಾರದ ನಿಲುವಿಗೆ ಸ್ಪಂದನೆ ಮಾಡಬೇಕು. ಅದರ ಜೊತೆಗೆ ಮೃತ ಮಂಜುನಾಥ್ ಅವರ ಮಗನ ವಿದ್ಯಾಭ್ಯಾಸದ ಇನ್ನು ಜವಾಬ್ದಾರಿ ತಗೊಳ್ತೀನಂತ ಒಂದು ಭರವಸೆನ ಅವರಿಗೆ ಅವ್ರ ಕುಟುಂಬಕ್ಕೆ ನೀಡಿದ್ದೇನೆ. ಮುಂದೆ ಅವ್ರು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನ ನಾನು ಸದಾ ಕಾದು ನೋಡಿದ್ದೇನೆ ಅಂತೇನು ಸಂಸದ ರಾಘವೇಂದ್ರ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಎಸ್ ಸರ್, ಒಂದೇ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಪಾಕಿಸ್ತಾನದೊಂದಿಗೆ ಎಲ್ಲಾ ರೀತಿಯ ಸಂಬಂಧ ಕಟ್. ರಕ್ತ ಮತ್ತು ಬಾಲಿವುಡ್ ಎಂದಿಗೂ ಕೂಡ ಜೊತೆಯಾಗದು. ಪಾಕಿಸ್ತಾನದ ವಿರುದ್ಧ ಭಾರತದಿಂದ ಮತ್ತೊಂದು ಕ್ರಮ. ಹಿಂದಿ ಸಿನಿಮಾದಲ್ಲಿ ಫವಾದ್ ಖಾನ್ ನಟಿಸುತ್ತಿದ್ದ ಭಾರತದಲ್ಲಿ ಅಬೀರ್ ಗುಲಾಲ್ ಸಿನಿಮಾ ಬ್ಯಾನ್ ಮಾಡುವಂತಹ ಕೆಲಸಕ್ಕೆ ಈಗ ಮುಂದಾಗಿರೋದು. ಪಾಕಿಸ್ತಾನದ ನಟ ಫವಾದ್ ಖಾನ್ ನಟನೆಯ ಸಿನಿಮಾ ಇದು. ಪಾಕಿಸ್ತಾನದೊಂದಿಗೆ ಈ ಮೂಲಕ ಎಲ್ಲಾ ರೀತಿಯ ಸಂಬಂಧಗಳನ್ನ ಕಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇಲ್ಲಿ ಹೇಳಿರುವಂತದ್ದು ರಕ್ತ ಮತ್ತು ಬಾಲಿವುಡ್ ಎಂದಿಗೂ ಕೂಡ ಜೊತೆಯಾಗುವುದಿಲ್ಲ. ಪಾಕಿಸ್ತಾನದ ವಿರುದ್ಧ ಭಾರತದಿಂದ ಮತ್ತೊಂದು ಈ ರೀತಿ ಯಾರೆಲ್ಲ ಪಾಕಿಸ್ತಾನದ ನಟರು ನಟಿಸಿರುವಂತಹ ಸಿನಿಮಾಗಳು ಭಾರತದಲ್ಲಿ ರಿಲೀಸ್ ಆಗ್ತಾ ಇದೆಯೋ ಅದನ್ನು ಕೂಡ ರಿಲೀಸ್ ಮಾಡದೇ ಇರೋ ರೀತಿಯಲ್ಲಿ ಕ್ರಮ ಕೈಗೊಳ್ಳುವ ಕೆಲಸ ಆಗ್ತಾ ಇದೆ. ಗೌರವಂತ ಪ್ರಧಾನಮಂತ್ರಿಗಳು ತನ್ನ ಪ್ರವಾಸವನ್ನು ಅಂತಾರಾಷ್ಟ್ರೀಯ ಪ್ರವಾಸವನ್ನು ಬಿಟ್ಟು ನೇರವಾಗಿ ಬಂದು ಒಂದು ಐತಿಹಾಸಿಕವಾದಂತಹ ಯಾವ ರೀತಿಯಂತ ನಿಲುವುಗಳನ್ನು ನಿನ್ನೆ ತೆಗೆದುಕೊಂಡಿದ್ದಾರೆ.